ಕೇಂದ್ರಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಎಸಗತಕ್ಕಂತ ಕೆಲಸ ಮಾಡಿದಿರ್ತಾವೆಲ್ಲ ನೋಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚೆಗೆ ಬೆಳಗಾವಿನಲ್ಲಿ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ ವಿಧಾನಸೌಧ ಮುತ್ತಿಗೆ ಆಗ್ತವೆ ಅಂತ ಹೇಳಿದ್ರೆ, ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಆಹ್ವಾನ ಕೊಡ್ತೇವೆ ಅಂತ ಹೇಳಿದ್ರೆ ಲಾಠಿ ಪ್ರಹಾರವನ್ನು ಮಾಡಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಲಾಠಿ ಪ್ರಹಾರ ಮಾಡಿದ್ರೆ, ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ, ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ, ಇವತ್ತು ಯಾವ ವಿಧಾನಸೌಧ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ಸಿನ ಗುಂಡಗಳು ಸುವರ್ಣಸೌಧದ ಒಳಗಡೆ ಬಂದು ಸಿಟಿ ರವಿ ಮೇಲೆ ಹಲ್ಲೆ ಮಾಡ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡ್ತೀರಿ, ಕಾಂಗ್ರೆಸ್ ಸರ್ಕಾರದವರು ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ. ಇವತ್ತು ಸದನದಲ್ಲಿ ಏನು ಗಲಾಟೆ ಆಗಿದೆ ಅದ್ರ ಬಗ್ಗೆ ಸ್ಪೀಕರ್ ರೂಲಿಂಗ್ ಅನ್ನ ಕೊಡ್ತಾರೆ. ಅದನ್ನ ಬಿಟ್ಟು ನೀವು ಇವತ್ತು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿಸಿದ್ದು ಅಲ್ಲದೇ ಇವತ್ತು ಇಡೀ ರಾತ್ರಿ ಸುಮಾರು 500 ಕಿಲೋಮೀಟರ್ ಸುತ್ತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಸಿಟಿ ರವಿ ಅವ್ರ ಜೊತೆ ಇನ್ನೊಬ್ರು MLC ಇದ್ರು, ಅವರನ್ನ ಇನ್ನೊಂದು ಕಾರಿಗೆ ಒತ್ತಾಯದಿಂದ ಅವ್ರನ್ನ ಇನ್ನೊಂದು ಕಾರಿಗೆ ಕೂರಿಸಿ ರಾತ್ರಿ ಗದಗಿಗೆ ಕರ್ಕೊಂಡೋದ್ರು, ಅದೇ ರೀತಿ ರಾಮನಗರ ಕರ್ಕೊಂಡೋದ್ರು, ಧಾರವಾಡಕ್ಕೆ ಕರ್ಕೊಂಡೋದ್ರು, ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಇವತ್ತು ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದೌರ್ಜನ್ಯ ಪೊಲೀಸರು ಎಸಗ್ತಾರೆ ಅಂತ ಹೇಳಿದ್ರೆ ಇದು ಹಿಟ್ಲರ್ ಸರ್ಕಾರನೋ ಕಾಂಗ್ರೆಸ್ ಸರ್ಕಾರನೋ ಅಂತ ಹೇಳಿದ್ರೆ ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವವನ್ನ ಎಮರ್ಜೆನ್ಸಿನ ಹೇರಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿರ್ತಕ್ಕಂಥ ಅಪಕೀರ್ತಿ ಕಾಂಗ್ರೆಸ್ ಪಕ್ಷದ್ದು. ಈ ರೀತಿ ಒಂದ್ ರೀತಿ ತುರ್ತು ಪರಿಸ್ಥಿತಿಯನ್ನ ಹೇರಿರ್ತಕ್ಕಂಥ ಅಪಖ್ಯಾತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಇವತ್ತು ಬೆಳಗಾವಿನಲ್ಲೂ ಕೂಡ ನಮ್ಮ ಮುಖಂಡರ ಮೇಲೆ ಸಿಟಿ ರವಿ ಅವ್ರ ಮೇಲೆ ಈ ರೀತಿ ಕಾನೂನಿನ ಗಾಳಿಗೆ ತೂರಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಕೂಡ ಮಾಡಿ, ಪೊಲೀಸರ ಹಲ್ಲೆ ಮಾಡಿ ರಕ್ತ ಸುರಿತಾ ಇದ್ರು ಸಹ ಅವ್ರಿಗೆ ಸಿಟಿ ರವಿ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ. ನೆತ್ತೆ ಮೇಲೆ ರಕ್ತ ಸುರಿತಾ ಇದ್ರು ಕೂಡ 4 ತಾಸಾದ್ರೂ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ. ಯಾರು ನರ್ಸ್ ಕರ್ಕೊಂಡ್ಬಂದು ಬ್ಯಾಂಡೇಜ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಒಂದು ಲೋಟ ಕುಡಿಯಕ್ಕೆ ನೀರು ಕೊಡ್ಲಿಲ್ಲ, ಒಂದು ತುತ್ತು ಅನ್ನ ಕೊಡ್ಲಿಲ್ಲ ಸಿಟಿ ರವಿ ಅವರಿಗೆ. ಅಂತ ದೌರ್ಜನ್ಯವನ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಎಸಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪುಡಾರಿಗಳ ಒತ್ತಾಯದ ಮೇಲೆ ಇವತ್ತು ಪೊಲೀಸರು ದರ್ಪ ತೋರಿಸಿರ್ತಕ್ಕಂಥದ್ದು. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದ ದರ್ಪದಿಂದ ನೀವೇನ್ ಮೆರಿತಾ ಇದ್ದೀರಿ, ಅಧಿಕಾರದ ಅಮಲಿನಲ್ಲಿ ನೀವೇನ್ ತೇಲ್ತಾ ಇದ್ದೀರಿ, ಅಧಿಕಾರದ ಸೊಕ್ಕಿನಿಂದ ಅಧಿಕಾರದ ಮದದಿಂದ ಇವತ್ತು ನಮ್ಮ ಮೇಲೇನು ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಪೊಲೀಸ್ ಸಿಟಿ ರವಿ ಅವರು ಕೋರ್ಟ್ ಅಲ್ಲಿ ಹೇಳಿಕೆನ ಕೊಟ್ಟರು. ಪ್ರತಿ ಅರ್ಧ ಗಂಟೆಗೂ ಸಹ ಅವ್ರಿಗೆ ಯಾರೋ ಸಚಿವರು ಅಥವಾ ಯಾರೋ ಮೇಲಧಿಕಾರಿಗಳು ಫೋನ್ ಮಾಡಿ ಅವನನ್ನ ಅಲ್ಲೇ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ, ಮನುಷ್ಯತ್ವ ಇರ್ತಕ್ಕಂಥವ್ರು ಯಾರು ಕೂಡ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ಒಬ್ಬ ಶಾಸಕರ ಮೇಲೆ ದೌರ್ಜನ್ಯ ಯಾವ ರೀತಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ರೀತಿ ದೌರ್ಜನ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಸಿಟಿ ರವಿ ಉಗ್ರವಾದಿನ? ಸಿಟಿ ರವಿ ಏನ್ ಟೆರರಿಸ್ಟ್? ಅವರು ಯಾರು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತೀರಿ, ಲಜ್ಜೆಗಟ್ಟ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅವರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇವತ್ತೊಬ್ಬ ಜನಪ್ರತಿನಿಧಿಯನ್ನ ಒಬ್ಬ ಹಿಂದೂ ಹೋರಾಟಗಾರನ ಇವತ್ತು ದೌರ್ಜನ್ಯದಿಂದ ಅರೆಸ್ಟ್ ಮಾಡಿದ್ದೀರಿ. ನಾನು ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ FIR ಹಿಂಪಡಿಬೇಕು. ಇವತ್ತು ಯಾರು ಸಿಟಿ ರವಿ ಮೇಲೆ ದೌರ್ಜನ್ಯ ಮಾಡಕ್ ಹೋದ್ರು ಸುವರ್ಣಸೌಧದಲ್ಲಿ ಒಳಗೋಗಿ ಅವ್ರನ್ನ ತತ್ಕ್ಷಣ ಅರೆಸ್ಟ್ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತೀರಿ. ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಎಸಗತಕ್ಕಂಥ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಸುಮ್ಮನೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನನ್ನ ದಿನ ಕೊನೆಗೊಂದು ಮಾತನ್ನ ಹೇಳ್ತೇನೆ.
ಇವತ್ತು ಪ್ರಜಾಪ್ರಭುತ್ವ ಬಗ್ಗೆ ವಿಶ್ವಾಸ ಇಟ್ಕೊಂಡಂತ ಕಾಂಗ್ರೆಸ್ ಅವರು ಯಾವ ರೀತಿ ಮಾಧ್ಯಮದ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾನು ನೋಡಿದಿರಿ. ಮಾಧ್ಯಮದ ಹಕ್ಕನ್ನು ಕೂಡ ಇವತ್ತು ಮಾಧ್ಯಮವನ್ನು ಕೂಡ ಕತ್ತಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳ ಮೂಲಕ. ಹಾಗಾಗಿ ನಾನು ಇಷ್ಟು ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ ಮನ ಸಿದ್ದರಾಮಯ್ಯನವರೇ, ಅಧಿಕಾರ ಶಾಶ್ವತ ಅಲ್ಲ ಮನ DK ಶಿವಕುಮಾರ್ ಅವರೇ. ಇವತ್ತೇನು ಪೊಲೀಸ್ ಮೇಲೆ ಒತ್ತಡ ಹಾಕಿ ದೌರ್ಜನ್ಯ ಮಾಡಿದಿರಿ, ಇದ್ರ ಬಗ್ಗೆ CBI ತನಿಖೆನೇ ಆಗ್ಬೇಕು, CBI ತನಿಖೆನೇ ಆಗ್ಬೇಕು. ಅವಾಗನೇ ಆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯ